ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ ಮತ್ತು ವರ್ಕ್ ಎಲ್ಲ ಮಾಡಿಸಿದ್ದೆ. ಹ್ಯಾಂಡ್ ವರ್ಕ್ ಮತ್ತು ಮಿಷಿನ್ ವರ್ಕ್ ಎಲ್ಲದೂ ಕೂಡ ಇದೆ. ಸೊ ಅದರದ್ದು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀನಿ. ಸೊ ತಿಂಡಿಗೆ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ. ಹಾಗೆ ಸ್ವಲ್ಪ ಪರಂಗಿ ಹಣ್ಣು ಮತ್ತು ಸೌತೆಕಾಯಿ ಎಲ್ಲ ಇತ್ತು. ಅದನ್ನೆಲ್ಲ ಮಕ್ಕಳಿಗೂ ಮತ್ತು ಸತೀಶರ್ಗೂ ಕೂಡ ಹಾಕ್ಕೊಟ್ಟೆ. ಹಾಗೆ ಗ್ಯಾಸ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಹಾಗೆ ಒಂದಷ್ಟು ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ತೊಳೆದು ಇಟ್ಟೆ. ಸೊ ಇಷ್ಟು ಕೆಲಸಗಳು ಎಲ್ಲ ಮುಗಿದ ನಂತರನೇ ನಾನು ಸ್ಟಿಚಿಂಗ್ ಕೆಲಸಗಳಾಗಿರ್ಬೋದು ಅಥವಾ ಎಡಿಟಿಂಗ್ ಕೆಲಸಗಳಾಗಿರ್ಬೋದು ಇದನ್ನೆಲ್ಲ ಮುಗಿಸ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಾನು ಸ್ಟಿಚ್ ಮಾಡಿದಂತಹ ಒಂದಷ್ಟು ಬ್ಲೌಸ್ಗಳಿದ್ದು, ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಬ್ಬ ಕಸ್ಟಮರ್ದು ಗೃಹ ಪ್ರವೇಶ ಇತ್ತು, ಹಾಗಾಗಿ ಒಂದು 5-6 ಬ್ಲೌಸ್ಗಳು ಕೊಟ್ಟಿದ್ರು. ಸೊ ಅದನ್ನೆಲ್ಲ ಸ್ಟಿಚ್ ಮಾಡಿದ್ದೆ. ಸ್ಟಿಚಿಂಗ್ ವೀಡಿಯೋಸ್ಗಳು ಯಾವುದು ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ತುಂಬ ಅರ್ಜೆಂಟಲ್ಲಿ ನಾನು ಇದನ್ನು ಸ್ಟಿಚ್ ಮಾಡಿದ್ದು. ಅದಕ್ಕೋಸ್ಕರ ಯಾವುದೇ ಸ್ಟಿಚಿಂಗ್ಗಳನ್ನ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ಈ ಒಂದು ಕುಚ್ಚಿಂದ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡ್ತೀನಿ. ಸೊ ಇದನ್ನು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಈ ರೀತಿಯಾಗಿ ವರ್ಕ್ ಮಾಡಿದ್ದೆ. ಇದು ಒಂದು ಕ್ರೋಸಾ ವರ್ಕ್ ಮಾಡಿದ್ದೀನಿ ಇದಕ್ಕೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಕಲರ್ ಬಂದು ಒಂಥರ ಲ್ಯಾವೆಂಡರ್ ಅಂತಾನೆ ಹೇಳಕ್ಕಾಗಲ್ಲ ಅಥವಾ ಪಿಂಕ್ ಅಂತಾನೆ ಹೇಳಕ್ಕಾಗಲ್ಲ, ಆ ರೀತಿಯಾದ ಒಂದು ಕಲರ್ ಸ್ಯಾರಿ. ಸೊ ಗ್ರೀನ್ ಕಾಂಬಿನೇಷನ್ ಇದರಿಂದ ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿತ್ತು, ನನಗಂತೂ ತುಂಬಾನೇ ಇಷ್ಟ ಆಯಿತು. ಸೊ ಇದಕ್ಕೆ ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ ಹಾಗೆ ಹೇಗೆಲ್ಲ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನನ್ನ ಒಂದು ಸಜೆಷನ್ಸ್ ಏನು ಅಂದರೆ, ಆ್ಯಕ್ಚುಲಿ ಸಿಲ್ಕ್ ಸೀರೆಗಳಿಗೆ ನಾವು ಈ ರೀತಿ ಬ್ಲೌಸನ್ನು ಸ್ಲೀವ್ಸನ್ನು ನಾವು ಗ್ರ್ಯಾಂಡ್ ಆಗಿ ಇಟ್ಕೊಂಡಾಗ ಮಾತ್ರನೇ ಅದು ಸಿಲ್ಕ್ ಸೀರೆಗೆ ಒಂದು ಲುಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು, ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಇಡಿಸಿರೋದ್ರಿಂದ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಬ್ಲೌಸ್ ಅಂತ ಹೇಳಿ. ಸೊ ಇದನ್ನ ಈ ರೀತಿ ವರ್ಕ್ ಮಾಡಿಸಿದ್ದೆ. ಹಾಗೇನೆ ಇದಕ್ಕೆ ಈ ರೀತಿ ಬೀಡ್ಸ್ ಅಲ್ಲೇ ನಮಗೆ ಲಟ್ಕನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಲುಕ್ ವೈಸ್ ಈ ಒಂದು ಗ್ರೀನ್ ಬ್ಲೌಸ್ ಇರೋದ್ರಿಂದ ಸ್ಯಾರಿ ಮತ್ತು ಬ್ಲೌಸ್ ಕಾಂಬಿನೇಷನ್ ಅಂತ ತುಂಬಾ ಸಖತ್ತಾಗಿ ಕಾಣುತ್ತೆ. ಸೊ ಈ ಬ್ಲೌಸ್ಗೆ ಈ ರೀತಿ ಬೀಡ್ಸ್ ವರ್ಕ್ ಮಾಡಿದ್ದಾರೆ ಜಾಸ್ತಿ. ಹಾಗೆಯೇ ಒಂದು ಲೈಟ್ ಕಲರ್ ಪಿಂಕ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಮತ್ತು ಥ್ರೆಡ್ ವರ್ಕ್ ಒಂದು ಸ್ವಲ್ಪ ಮಾತ್ರನೇ ಪಿಂಕ್ ಕಲರ್ ಯೂಸ್ ಮಾಡಿರೋದು ಅಷ್ಟೇ. ಸೊ ಬಿಟ್ಟರೆ ಸ್ಲೀವ್ಸ್ಗೆ ಈ ರೀತಿ ಒಂದು ಥ್ರೆಡ್ ವರ್ಕ್ ಮಾಡಿ ಅದರಲ್ಲಿ ಮಧ್ಯ ಬೀಡ್ಸನ್ನು ಸೇರಿಸಿದ್ದಾರೆ. ಹಾಗೆಯೇ ಲಾಸ್ಟಲ್ಲಿ ನಮಗೆ ತಿಲ್ಕ ಶೇಪ್ ಇರುವಂತಹ ಬೀಡ್ಸ್ ಮತ್ತು ರೌಂಡ್ ಶೇಪ್ ಬೀಡ್ಸನ್ನು ಯೂಸ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಇಷ್ಟ ಆಯಿತು ನನಗೆ ಡಿಸೈನ್ ಕೂಡ. ಸೊ ಈ ಒಂದು ವರ್ಕ್ಗೆ ನಮಗೆ 2000 ಬೀಳುತ್ತೆ. ಹಾಗೆಯೇ ಸ್ಟಿಚಿಂಗ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಬೀಳುತ್ತೆ. ಸೊ ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದು ಕೂಡ ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್. ಇದು ಆ್ಯಕ್ಚುಲಿ ಇದು ಕಸ್ಟಮರ್ದಲ್ಲ, ನಂದೇನೆ ಬ್ಲೌಸ್. ಇದು ಆ್ಯಕ್ಚುಲಿ ತೋರಿಸಿದೆ ನಾನು ನಿಮಗೆ ವರಮಹಾಲಕ್ಷ್ಮಿಯಲ್ಲಿ ತಗೊಂಡಂತಹ ಸ್ಯಾರಿ. ಸೊ ನಮ್ಮ ಅತ್ತಿಗೆ ಮಗಳ ಮದುವೆ ಇದೆ, ಸೊ ಹಂಗಾಗಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೆ. ಸೊ ಜಸ್ಟ್ ಸಿಂಪಲ್ ವರ್ಕ್ ಅಷ್ಟೇನೆ. ಸೊ ನೆಕ್ಗೆ ಈ ರೀತಿ ಬೀಡ್ಸ್ ಎಲ್ಲ ಬಂದು ವರ್ಕ್ ಮಾಡಿದರೆ ತುಂಬಾ ಚೆನ್ನಾಗಿದೆ. ಸ್ಯಾರಿ ಬಂದು ಗ್ರೀನ್ ಆಗಿರೋದ್ರಿಂದ ಗ್ರೀನ್ ಸ್ಟೋನ್ಸನ್ನು ಯೂಸ್ ಮಾಡಿ ಮಧ್ಯ ಈ ರೀತಿ ವರ್ಕನ್ನು ಮಾಡಿದ್ದಾರೆ. ಸೊ ಓವರ್ ಆಲ್ ಬ್ಲೌಸ್ ಬಂದು ನಿಮಗೆ ಈ ರೀತಿ ಲುಕ್ ಕೊಡುತ್ತೆ. ಸೊ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಲೀವ್ಸ್ ಮಾತ್ರ ಸೊ ಸಿಂಪಲ್ ಆಗೇನೆ ಮಾಡಿಸಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಮಾವಿನಕಾಯಿ ಅಥವಾ ತಿಲ್ಕ ಶೇಪ್ ಏನಾದರೂ ಮಧ್ಯೆ ಇಡಿಸ್ಕೊಂಡ್ರೆ ನಮಗೆ ಸ್ವಲ್ಪ ಕಡಿಮೆ ಬೀಳುತ್ತೆ. ಬಟ್ ಈ ರೀತಿ ಬಾರ್ಡರ್ ಕೇಳಿದಾಗ ಸ್ವಲ್ಪ ಜಾಸ್ತಿ ಅಮೌಂಟ್ ತಗೊತಾರೆ. ಸೊ ಅದು ಬಿಟ್ಟರೆ ಮಧ್ಯ ಸ್ವಲ್ಪ ಸಣ್ಣ ಡಿಸೈನ್ಸ್ ಕೂಡ ಮಾಡಿದ್ದಾರೆ. ಬಾರ್ಡರ್ ತೀರಾ ಡಾರ್ಕ್ ಅಂತೇನೋ ಇಲ್ಲ, ಸ್ವಲ್ಪ ಲೈಟ್ ಆಗೇನೆ ಇದೆ. ಸೊ ಅದಕ್ಕೆ ಈ ರೀತಿ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ. ಸಿಂಪಲ್ ಆಗೇನೆ ಇರಲಿ ಮಿಷಿನ್ ವರ್ಕ್ ಅಂತ ಹೇಳಿದ್ರು, ಸೊ ಹಂಗಾಗಿ ಈ ಡಿಸೈನ್ನ ಮಾಡಿಸಿದ್ದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ ಲಟ್ಕನ್ಸ್ನ ಈ ರೀತಿ ಮಾಡಿದ್ದೀನಿ. ಸೊ ಸಿಂಪಲ್ ಮಿಷಿನ್ ವರ್ಕ್ ಅಷ್ಟೇ. ಸೊ ಈ ರೀತಿ ಲೋಟಸ್ ಡಿಸೈನನ್ನು ಸ್ಲೀವ್ಸ್ಗೆ ಇಟ್ಟಿದ್ದಾರೆ. ಜಸ್ಟ್ ಸಿಂಪಲ್ ಮೆಷಿನ್ ವರ್ಕ್ ಅಷ್ಟೇ, ಬಟ್ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಯಾಕಂದರೆ ರೆಡ್ ಸ್ಯಾರಿ ಆಗಿರೋದ್ರಿಂದ, ರೆಡ್ ಕಾಂಬಿನೇಷನ್ ಆಗಿರೋದ್ರಿಂದ ಬ್ಲೌಸ್ ಚೆನ್ನಾಗಿತ್ತು. ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ಆರೆಂಜ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಬಂದಿರುವಂತಹ ಒಂದು ಸ್ಯಾರಿ. ಇದು ಕೂಡ ಸೇಮ್ ಕಸ್ಟಮರ್ದೇನೆ. ಸೊ ಆಲ್ರೆಡಿ ಇದಕ್ಕೆ ಅವರೇನೆ ವರ್ಕ್ ಕೊಟ್ಬಿಟ್ಟಿದ್ರು. ಅಂದರೆ ಕೆಲವೊಂದು ಸ್ಯಾರೀಸ್ಗಳಿಗೆ ಅಲ್ಲೇ ವರ್ಕ್ ಬಂದ್ಬಿಟ್ಟಿರುತ್ತೆ, ಆ ರೀತಿಯಾದ ಒಂದು ಸ್ಯಾರಿ ಇದು. ಸೊ ಇದನ್ನೇನು ವರ್ಕ್ ನಾನು ಮಾಡಿಸ್ಲಿಲ್ಲ, ಆ್ಯಕ್ಚುಲಿ ಅಲ್ಲೇ ಬಂದಿರೋದ್ರಿಂದ ಸ್ಟಿಚಿಂಗ್ ಮತ್ತು ಫಾಲ್ ಮಾತ್ರ ಹಾಕಿದ್ದೆ ಈ ಒಂದು ಸ್ಯಾರಿಗೆ. ಬ್ಲೌಸ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಥ್ರೆಡ್ ವರ್ಕ್ ಮತ್ತು ಬೀಡ್ಸ್ ಎಲ್ಲದನ್ನು ಯೂಸ್ ಮಾಡಿ ಈ ರೀತಿ ವರ್ಕ್ ಮಾಡಿರೋದ್ರಿಂದ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು.
ಹಾಗೆಯೇ ಇದು ಒಂದು ರಮಾ ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಒಂದು ಸ್ಯಾರಿ. ಸೊ ಇದಕ್ಕೂ ಕೂಡ ಸಿಂಪಲ್ ಆಗಿ ಮೆಷಿನ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಡಿ ಅಂತ ಕೇಳಿದ್ರು. ಹಂಗಾಗಿ ಈ ರೀತಿ ಸಿಂಪಲ್ ಆಗಿ ಮೆಷಿನ್ ವರ್ಕ್ ಅನ್ನ ಮಾಡಿಸಿದ್ದೀನಿ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ನಮಗೆ ಸೀರೆ ಅಂದ ಹೆಚ್ಚಾಗೋದೇ ನಮ್ಮ ಒಂದು ಬ್ಲೌಸಿಂದಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಯಾವುದೇ ಒಂದು ಸ್ಯಾರೀಸ್ಗಳಾಗಿರಲಿ ನಾವು ಇಂಟ್ರೆಸ್ಟ್ ಆಗಿ ಕ್ಲೀನಾಗಿ ಅದನ್ನು ಯಾವ ರೀತಿ ಬೇಕೋ ಅದನ್ನು ವರ್ಕ್ ಮಾಡಿಸ್ಬೇಕಾದ್ರೆ ವರ್ಕ್ ಅಥವಾ ಬೋಟ್ ನೆಕ್ ಬೇಕಿದ್ರೆ ಬೋಟ್ ನೆಕ್ ಈ ರೀತಿ ನಾವು ಡಿಸೈಡ್ ಮಾಡ್ಕೊಂಡು ಅದನ್ನು ಸ್ಟಿಚ್ ಮಾಡಿಸ್ಕೊಂಡಾಗ್ಲೇ ನಮಗೆ ಸೀರೆಯ ಒಂದು ಸೊಬಗು ಹೆಚ್ಚಾಗೋದು. ನೆಕ್ಸ್ಟ್ ಬಂದು ಒಂದು ಮೆರೂನ್ ಕಲರ್ ಸ್ಯಾರಿಗೆ ಇದು ಬಂದು ಸೇಮ್ ಕಲರ್ ಆಗಿರುತ್ತೆ, ಅಂದರೆ ಸೆಲ್ಫ್ ಕಲರ್ ಆಗಿರುತ್ತೆ. ಸೊ ಅದರಿಂದ ಸ್ವಲ್ಪ ಏನಾದರೂ ಕ್ಲಾಸಿಯಾಗಿ ಲುಕ್ಕಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಯರ್ಸಲ್ಲಿ ಇದನ್ನೇ ವರ್ಕ್ ಮಾಡಿಸಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆಯೇ ಕುಚ್ಚು ವರ್ಕ್ ಕೂಡ ಕೇಳಿದರು. ಸೊ ಅದನ್ನು ಕೂಡ ಕುಚ್ಚೆಲ್ಲ ಈ ರೀತಿ ಹಾಕ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಈ ಒಂದು ಕುಚ್ಚು ಡಿಸೈನ್ ಆಗಿರ್ಬೋದು ಮತ್ತು ಬ್ಲೌಸ್ ಡಿಸೈನ್ ಎರಡನ್ನೂ ಕೂಡ. ಹಾಗೆ ನೆಕ್ಸ್ಟ್ ಬಂದು ಈ ಒಂದು ಗ್ರೀನ್ ಕಲರ್ ಸ್ಯಾರಿಗೆ ಸೊ ಗ್ರೀನ್ ಕಲರ್ ಬ್ಲೌಸ್ ಬಂದಿತ್ತು. ಸೊ ಹಂಗಾಗಿ ಅದಕ್ಕೂ ಸ್ವಲ್ಪ ಹೈಲೈಟ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಗ್ರ್ಯಾಂಡ್ ಸ್ಲೀವ್ಸ್ ಕೇಳಿದ್ರು ಇದಕ್ಕೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಈ ರೀತಿ ಬೀಡ್ಸ್ ಮತ್ತು ಪಿಯರ್ಲಲ್ಲಿ ವರ್ಕ್ ಮಾಡಿಸಿ ಈ ರೀತಿ ರೆಡಿ ಮಾಡಿಸಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದು ಕೂಡ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಸ್ಟಿಚಿಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಜಸ್ಟ್ ಈ ರೀತಿ ಸ್ಟಿಚಿಂಗ್ ಮುಂಚೆ ವೀಡಿಯೋ ಇತ್ತಲ್ವ ಅದನ್ನು ಮಾತ್ರನೇ ಶೇರ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನೆಕ್ಸ್ಟ್ ಬಂದು ಈ ರೀತಿ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇದು ತುಂಬಾ ಚೆನ್ನಾಗಿತ್ತು. ಸ್ಯಾರಿ ಬಂದು ಸ್ವಲ್ಪ ವೈಟ್ ಕಲರ್ ಮಿಕ್ಸ್ ಜರಿ ಇದ್ದಿದ್ದರಿಂದ ಇದಕ್ಕೂ ಕೂಡ ಪ್ಯೂರಲ್ಲಿ ವರ್ಕ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಇದಂತೂ ಫುಲ್ ಗ್ರ್ಯಾಂಡ್ ವರ್ಕ್ ಆಯಿತು. ಆ್ಯಕ್ಚುಲಿ ಸ್ಟಿಚ್ ಮಾಡಿದ್ಮೇಲಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಸ್ಲೀವ್ಸ್ ಏಡ್ಜಸ್ಗೆ ಈ ರೀತಿ ಬೀಡ್ಸ್ ಕೇಳಿದರು. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಮಸ್ತ್ ಡಿಸೈನ್ ಅಂತ ಹೇಳ್ಬೋದು. ಇದು ಬಂದು ಮದುವೆ ಹುಡುಗಿಗೆ ಮಾಡಿಸಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಇದು ಸೇಮ್ ಕಸ್ಟಮರ್ದೇ ಬ್ಲೌಸ್ ಆಗಿರುತ್ತೆ. ಸೊ ಎಲ್ಲೋ ಸ್ಯಾರಿಗೆ ಈ ರೀತಿ ವರ್ಕ್ ಬಂದಿತ್ತು. ಸೊ ಆ ಒಂದು ಸ್ಯಾರಿ ಕೂಡ ಕೊಟ್ಟಿದ್ರು. ಬಟ್ ನಾನು ಸ್ಯಾರಿದು ಫೋಟೋ ಅಥವಾ ವಿಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇದು ಸ್ಟಿಚಿಂಗ್ ಮಾಡುವಾಗ ಆ್ಯಕ್ಚುಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಸ್ವಲ್ಪ ಸ್ಟೋನ್ಸ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಲಾಸ್ಟಲ್ಲಿ ಸ್ವಲ್ಪ ತೆಗ್ದೇ ಸ್ಟಿಚ್ ಹಾಕಬೇಕಾಗುತ್ತೆ. ಸೊ ಇಲ್ಲಾಂದರೆ ನೀಡ್ಲಿಗೆ ಸಿಕ್ಕಿ ಅದು ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ತೆಗೆದು ಆನಂತರ ನಾನು ಅದನ್ನು ಸ್ಟಿಚ್ ಮಾಡಿದೆ. ಡಿಸೈನ್ ಸ್ವಲ್ಪ ಸಿಂಪಲ್ ಆಗೇನೆ ಕೇಳಿದ್ರು. ಹಾಗಾಗಿ ಬ್ಯಾಕ್ ನೆಕ್ ಸ್ವಲ್ಪ ಸಿಂಪಲ್ ಆಗಿ ಈ ರೀತಿ ಡಿಸೈನ್ ಮಾಡಿದ್ದೆ ಅಷ್ಟೇ. ಸೊ ಇದಿಷ್ಟು ಬ್ಲೌಸನ್ನು ನಾನು ಈ ವಾರದಲ್ಲಿ ಸ್ಟಿಚ್ ಮಾಡಿದೆ. ಸೊ ಯಾವ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ಗಳ ಜೊತೆ. ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.